ದ್ರಾಕ್ಷಿ ತುಂಬ ಸ್ವಾದ ಮತ್ತು ರುಚಿಯಿಂದ ಕೂಡಿರುವಂಥ ಸಿಹಿಯಾದ ಹಣ್ಣು. ಇಂಥ ದ್ರಾಕ್ಷಿ ಮನುಷ್ಯನ ದೇಹದ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಕೂಡ ಹೌದು. ಇಂಥ ದ್ರಾಕ್ಷಿಯನ್ನು ಡ್ರೈ ಫ್ರೂಟ್ಸ್ ಆಗಿ ಕೂಡ ಮನುಷ್ಯ ತಿನ್ನುತ್ತಾನೆ. ಯಾವ ದ್ರಾಕ್ಷಿ ಶ್ರೇಷ್ಠ, ಒಣ ದ್ರಾಕ್ಷಿನ ಅಥವಾ ಹಸಿ ದ್ರಾಕ್ಷಿನ? ಹಸಿ ಮತ್ತು ಒಣ ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಈ ದ್ರಾಕ್ಷಿ ಸಿಹಿ ಹಾಗೂ ಹುಳಿಯಿಂದ ರುಚಿಕರವಾಗಿರುತ್ತದೆ. ಅದೇ ಥರ ದ್ರಾಕ್ಷಿಯಲ್ಲಿ ಒಣ ದ್ರಾಕ್ಷಿ, ಹಸಿ ದ್ರಾಕ್ಷಿ ಅಂತ ಎರಡು ರೀತಿ ಇರುತ್ತೆ. ಇವುಗಳಲ್ಲಿ ಯಾವುದು ಒಳ್ಳೆಯದು ತಿಳಿಯೋಣ ಬನ್ನಿ. ಈ ಎರಡೂ ಪ್ರಕಾರದ ದ್ರಾಕ್ಷಿಗಳಲ್ಲಿ ಯಾವುದು ಉತ್ತಮ ಅಂತ ನೋಡೋದಾದರೆ, ಒಣ ದ್ರಾಕ್ಷಿ ಹಸಿ ದ್ರಾಕ್ಷಿಗಿಂತ ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿದೆ. ಅರ್ಧ ಕಪ್ ಹಸಿ ದ್ರಾಕ್ಷಿ ದೇಹಕ್ಕೆ 30 ಕ್ಯಾಲೋರಿ ಕೊಟ್ಟರೆ, ಒಣ ದ್ರಾಕ್ಷಿ 250 ಕ್ಯಾಲೋರಿ ಪ್ರಮಾಣದಲ್ಲಿ ಸಿಗುತ್ತೆ. ಒಣ ದ್ರಾಕ್ಷಿ ತಿನ್ನೋದ್ರಿಂದ ದೇಹಕ್ಕೆ ಅನೇಕ ಪ್ರಯೋಜನಗಳಿವೆ. ಈ ಹಣ್ಣಿನಲ್ಲಿ ಹೇರಳವಾಗಿ ಕಬ್ಬಿಣ, ಪೊಟ್ಯಾಷಿಯಂ ಥರ ಪ್ರಮುಖ ಖನಿಜಗಳಿವೆ. ಈ ಹಣ್ಣು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಕಲ್ಲಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ. ಒಣ ದ್ರಾಕ್ಷಿ ಫೈಬರ್ನ ಶ್ರೀಮಂತ ಅಂತ ಹೇಳ್ಬೋದು. ಹಸಿ ದ್ರಾಕ್ಷಿ ಪ್ರಯೋಜನಗಳು. ಹಸಿ ದ್ರಾಕ್ಷಿಯಲ್ಲಿ ವಿಟಮಿನ್ ಸಿ ಹಾಗೂ ಉತ್ಕರ್ಷಣ ನಿರೋಧಕಗಳಿವೆ. ಇವುಗಳು ಚರ್ಮದ ಕೋಶಗಳನ್ನು ರಕ್ಷಿಸುತ್ತವೆ ಹಾಗೂ ಚರ್ಮದ ಕ್ಯಾನ್ಸರ್ಗೆ ಕಾರಣ ಆಗುವ ಕಿರಣಗಳಿಂದ ರಕ್ಷಿಸುತ್ತದೆ. ಹಸಿ ದ್ರಾಕ್ಷಿ ತಿನ್ನೋದ್ರಿಂದ ಮುಖದ ಕಪ್ಪು ಕಲೆಗಳು ಹಾಗೂ ಸುಕ್ಕುಗಳು ನಿಧಾನವಾಗಿ ಕಡಿಮೆ ಆಗಲು ಪ್ರಾರಂಭ ಆಗ್ತವೆ. ಹಾಗಾಗಿ ಈ ಎರಡು ದ್ರಾಕ್ಷಿಗಳಲ್ಲಿ ಹಸಿ ದ್ರಾಕ್ಷಿ ಉತ್ತಮ ಅಂತ ಹೇಳ್ಬೋದು. ಇದು ಅತಿ ಕಡಿಮೆ ಕ್ಯಾಲೋರಿ ಹೊಂದಿದೆ ಮತ್ತು ಆರೋಗ್ಯದ ಅನೇಕ ಅಂಶಗಳನ್ನು ಹೊಂದಿದೆ. ಹಾಗಾಗಿ ಹಣ್ಣನ್ನು ಮೂಲ ರೂಪದಲ್ಲಿ ತಿನ್ನಬೇಕು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋದಿಂದ ಹೊಸದೊಂದು ಏನಾದ್ರು ತಿಳಿದಿದ್ರೆ ಈಗಲೂ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.